ಅವನಿಗೆ ಈ ಪರ್ಸಿಂದ ದುಡ್ಡಿನ ಜಾಸ್ತಿ ಆಗಲಿ ಅಂತ ದುಡ್ಡು ಇಡ್ತಾ ಇದ್ದೀನಿ. ಕಮ್ಮಿ ಜನ ಬೊಕ್ಕೆ ಕೊಡ್ಸೋದು. ಒಂದು ಚೇತು ಕೊಟ್ಟಿದ್ದು, ಇನ್ನೊಂದು ಯಾರೋ ಒಬ್ರು ಪರ್ಸನ್ ಕೊಟ್ಟಿದ್ದು. ಏನೇ ಇಡೀ ಮಾರ್ಕೆಟೇ ತಗೊಬಂದಿದ್ಯಾ? ರೇಟ್ ಯಾಕೆ ಇಷ್ಟು ಗಗನಕ್ಕೇರಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ನೀರನ್ನ ಫ್ರಿಜ್ಜಲ್ಲಿ ಇಡೋ ಬದಲು ಇದನ್ನ ಟ್ರೈ ಮಾಡಿ ಮನೇಲಿ. ಯಾರೂ ನೋಡಿಲ್ಲ. ಸೊ ಇದೇ ಸ್ಪೆಷಲ್ ಸರ್ಪ್ರೈಸ್ ಅವರಿಗೆ. ಇವಾಗ ಸಮಾಧಾನ ಆಯ್ತು ನನಗೆ. ಅಯ್ಯಪ್ಪ ದೇವ್ರೆ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಆರಾಮಾಗಿದ್ದೀನಿ. ಆ್ಯಂಡ್ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಆಗ್ತಾಯಿದೆ ಆಫ್ಟರ್ ವೆರಿ ಲಾಂಗ್ ಟೈಮ್ ಅನಿಸುತ್ತೆ. ಒಂದು 4-5 ಡೇಸ್ ಆಯಿತು ಡೈಲಿ ವ್ಲಾಗ್ ಮಾಡ್ದಲೆ. ಅದಕ್ಕೆ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಚೇತು ಮಾರ್ಕೆಟಿಗೆ ಹೋಗಿದ್ದಾಳೆ. ಸೊ ನಾನು ಸ್ವಲ್ಪ ಬೆಳಿಗ್ಗೆ ಎದ್ದು ನೀರು ಕುಡಿದು ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಆ್ಯಂಡ್ ಮುಂದೆ ಬಾಗಿಲಿಗೆ ನೀರು ಹಾಕಿ ಪ್ಲ್ಯಾಂಟ್ಸಿಗೆಲ್ಲ ನೀರು ಹಾಕಿ ಇಷ್ಟು ಕೆಲಸ ಮಾಡಿ ಐ ಥಾಟ್ ಶೆಟ್ ನಾನು ವ್ಲಾಗೇ ಸ್ಟಾರ್ಟ್ ಮಾಡಿದ್ವಲ್ಲ ಅಂತ ಇವಾಗ ಸ್ಟಾರ್ಟ್ ಮಾಡಿದೆ. ಮತ್ತೆ ಆ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಹೇಳಿಬಿಟ್ಟೆ. ಆ್ಯಂಡ್ ಇವಾಗ ಸ್ವಲ್ಪ ನೀರು ಕುಡಿಬೇಕು. ಇಷ್ಟೆಲ್ಲ ಕೆಲಸ ಮಾಡಿ ಸುಸ್ತಾಯಿತು. ಇವಾಗ ಬಿಸಿಲಲ್ವಾ, ಅದಕ್ಕೆ ಈ ಮಡಕೆ ಒಳಗಡೆ ನೀರು ಹಾಕಿ ಕುಡಿತೀವಿ. ಸೊ ಫುಲ್ಲು ತಂಪಾಗಿರುತ್ತೆ, ಕೋಲ್ಡ್ ಆಗಿರುತ್ತೆ ಆ್ಯಂಡ್ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಸೊ ನೀರನ್ನ ಫ್ರಿಜ್ಜಲ್ಲಿ ಇಡೋ ಬದಲು ಇದನ್ನ ಟ್ರೈ ಮಾಡಿ ಮನೇಲಿ, ಓಕೆನಾ? ಆ್ಯಂಡ್ ಇವಾಗ ನಾನು ವರ್ಕೌಟ್ ಮಾಡಬೇಕು. ವರ್ಕೌಟ್ ಆದಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ. ಹೆಂಗಿದು ಚೇತು ಮಾರ್ಕೆಟಿಗೆ ಹೋಗಿದ್ದಾಳೆ, ಅವಳು ಬಂದ ತಕ್ಷಣ ತಿಂಡಿ ಸ್ಟಾರ್ಟ್ ಮಾಡೋದು ಅಷ್ಟೆ. ನಾನು ಸ್ಟಾರ್ಟಿಂಗು ಸ್ವಲ್ಪ ಮೆಡಿಟೇಷನ್ ಮಾಡಿ ಒಂದು ಅರ್ಧ ಗಂಟೆ ಯೋಗ ಮಾಡಿ ಅದಾದಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ವರ್ಕೌಟ್ ಏನಕ್ಕಪ್ಪ ಅಂತ ಅಂದರೆ ನಾನು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಸಣ್ಣ ಆಗಬೇಕು ಅಂತ ಸಣ್ಣಕ್ಕೆ ವರ್ಕೌಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ನನ್ನ ತಮ್ಮ ಮಾಡಿಸ್ತಾ ಇಲ್ಲ, ಅವನಿನ್ನ ಮಲ್ಕೊಂಡಿದ್ದಾನೆ. ರಾತ್ರಿ ಲೇಟಾಗಿ ಮಲ್ಕೊಂಡಿದ್ದಾನೆ, ಅದಕ್ಕೆ ನಾನು ಎಬ್ಸಕ್ಕೆ ಹೋಗಲಿಲ್ಲ. ನಾನೇ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಯಪ್ಪ, ಇವಾಗ ತಾನೇ ಯೋಗ ಮತ್ತು ವರ್ಕೌಟ್ ಮುಗಿಸ್ದೆ ಗೈಸ್. ಸುಸ್ತಾಯಿತು. ಆ್ಯಂಡ್ ಇವಾಗ ತಿಂಡಿ ಮಾಡಬೇಕು. ಪಾಪ ಎಲ್ಲ ಹೊಟ್ಟೆ ಹಸ್ಕೊಂಡಿದ್ದಾರೆ. ಇವಾಗ ಟೈಮ್ ಬಂದು 10:30 ಮಾಡೋ ಅಷ್ಟಕ್ಕೆ ಒಂದು 11:30 ಆಗುತ್ತೆ. ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅದೇ ಕ್ವಿಕ್ಕಾಗೋದು. ಆ್ಯಂಡ್ ನಾನು ಇವಾಗ ತಾನೇ ವರ್ಕೌಟ್ ಮುಗಿಸಿದ್ದೀನಿ. 1 ಅವರ್ ಆದಮೇಲೆ ಚೆನ್ನಾಗಿ ತಿಂಡಿ ತಿನ್ಬೋದು. ಸೊ ಬನ್ನಿ ಗೈಸ್. ಚೇತು ಬಂದು ಗೈಸ್. ಏನು ತಂದು ನೋಡೋಣ. ಬಂದೆ ಏನೇ ಇಡೀ ಮಾರ್ಕೆಟೇ ತಗೊಬಂದಿದ್ಯಾ? ವ್ಲಾಗ್ಸ್ ಶುರು ಮಾಡಿದ್ಯಾ? ವ್ಲಾಗ್ ಶುರು ಮಾಡಿದೆ. ಅಲ್ಲೇ ಏನು ಫುಲ್ ಜವಾಬ್ದಾರಿ ಬಂದುಬಿಟ್ಟಿದೆ. ಬೆಳಿಗ್ಗೆ ಎದ್ದೋಗಿದ್ದಾಳೆ ಗೈಸ್ ಇವಳು. ಬೆಳಿಗ್ಗೆ ಎದ್ದ ತಕ್ಷಣ ಎಣ್ಣೆ ಹಚ್ಕೊಂಡು ಹೋಗಿದ್ದಾಳೆ. ಪ್ಲಸ್ ಏನು ಗೊತ್ತಾ, ಅವಾಗವಾಗ ಮಾರ್ಕೆಟಿಗೆ ಹೋದರೆ ರೇಟ್ ಯಾಕೆ ಇಷ್ಟು ಗಗನಕ್ಕೇರಿದೆ ಅನ್ನೋದು ಗೊತ್ತಾಗುತ್ತೆ. ಇಷ್ಟಕ್ಕೆ ಎಷ್ಟಾಯ್ತು ಗೊತ್ತಾ ಭೂಮಿಕಾ? ಎಷ್ಟಾಯಿತು? 1500. ಓಕೆ, ಆಯಿಲ್ ಎಲ್ಲ ಇದೆಯಲ್ಲ ಅದಕ್ಕೆ. ನೈಸ್. ಏನು ಇಷ್ಟೊಂದು ಭಾರ ಇದೆಯಲ್ಲ, ಹೆಂಗೆ ತಗೊಬಂದೆ ಚೇತು? ಯಾರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು ಯಾರನ್ನಾರು. ಯಾರನ್ನ ಕರ್ಕೊಂಡು ಹೋಗಲಿ? ಬೀದಿಲಿ ಬರೋರು ಯಾರನ್ನಾರು ಕರ್ಕೊಂಡು ಹೋಗ್ಬೇಕಷ್ಟೆ. ಸರಿ, ಇವಾಗ ನಾನು ಇದನ್ನ ವಾಶ್ ಮಾಡಿ ಹೆಚ್ಚುತ್ತೀನಿ. ನೀನು ಹೋಗಿ ನೀನು ಕೆಲಸ ಮಾಡ್ಕೋಗು, ಓಕೆನಾ ಗೈಸ್? ಇವಾಗ ಟೊಮ್ಯಾಟೊ, ಈರುಳ್ಳಿ, ಆಮೇಲೆ ಇನ್ನೇನು ತಂದಿದ್ದಾಳೆ, ಮೆಣಸಿನ್ಕಾಯಿ ಇರಲಿಲ್ಲ, ಮೆಣಸಿನ್ಕಾಯಿ ತೊಗೊಂಬಂದಿದ್ದಾಳೆ. ಖಾರ ಇರಲ್ಲ, ನೀನೇ ಹಚ್ತೀಯಾ? ಸರಿ, ಒಂಚೂರು ವಾಶ್ ಮಾಡಿಕೊಡ್ತೀನಿ ತಡಿ. ಪಾಪ ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ದಾರೆ, ಟೈಮ್ ಬೇರೆ ಆಗಿದೆ. ಆ್ಯಕ್ಚುಲಿ ಮಧ್ಯಾಹ್ನ ಊಟ ಮಾಡಬೇಕಾಗಿತ್ತು. ನಾವು ಇವಾಗ ತಿಂಡಿ ತಿಂತಾಯಿದ್ದೀವಿ. ಬ್ರಂಚ್ ಆಗುತ್ತೆ ಇವಾಗ. ಪಾಪ ಚೇತನ ಎಲ್ಲ ಹೆಚ್ಕೊಟ್ಟಿದ್ದಾಳೆ, ಸೊ ಅದಕ್ಕೆ ಬೇಗ ಆಯಿತು. ಇಲ್ಲ ಅಂದರೆ ಲೇಟ್ ಆಗೋದು. ತಿಂಡಿ ರೆಡಿ ಆಗಿದೆ ಆ್ಯಂಡ್ ಎಲ್ಲರೂ ಬಂದು ಕೂತಿದ್ದಾರೆ. ಚೇತನು ಕೂತಿದ್ದಾಳೆ. ಆ್ಯಂಡ್ ಇವಾಗ ಇನ್ನೊಂದು ಸರ್ಪ್ರೈಸ್ ಗೈಸ್. ನಾನೇನೋ ಒಂದು ಮಾಡಿದ್ದೀನಿ.
ಏ ಏನು ಕೇಳ್ರೋ, ಯಾರು ರಿಯಾಕ್ಷನೇ ಇಲ್ವಲ್ರೋ? ಹಾಂ, ಏನೋ ಒಂದು ಸರ್ಪ್ರೈಸ್ ಅದು. ಆ್ಯಕ್ಚುಲಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸ್ವೀಟ್ ಮಾಡಿ ಫ್ರಿಡ್ಜಿಗೆ ಇಟ್ಟಿದ್ದೆ, ಆದರೆ ಯಾರೂ ನೋಡಿಲ್ಲ. ಸೊ ಇದೇ ಸ್ಪೆಷಲ್ ಸರ್ಪ್ರೈಸ್. ಅವರಿಗೆ ತುಂಬ ಇಷ್ಟಪಡ್ತಾರೆ ಈ ಒಂದು ಡಿಶ್. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ಸೊ ಇದು ದೀಪಕ್ಕ ಮಾಡ್ತಾಯಿದ್ರು, ನಂಗೆ ಅವರೇ ಹೇಳ್ಕೊಟ್ಟಿದ್ದು. ಆ್ಯಂಡ್ ಈ ಥರ ಆಗಿದೆ, ಎಷ್ಟು ಸಕ್ಕರಾಗಿ ಬಂದಿದೆ ಗೊತ್ತಾ ಅಟ್ವೆ. ಇವಾಗ ಟೇಸ್ಟ್ ನೋಡೋಣ. ಫಸ್ಟು ಅವರಿಗೆ ತಿನ್ನಿಸಿ ಹೇಗಿದೆ ಟೇಸ್ಟು ಅಂತ ನೋಡೋಣ ಬನ್ನಿ. ಇದು ನನ್ನ ಡಿಶ್ಶು ಚೇತು, ಭೂಮಿ ಸ್ಪೆಷಲ್ ಡಿಶ್ ಅಂತ. ಇದು ಚೆನ್ನಾಗಿದೆ. ಹೋಯ್ತಾ, ಮೆತ್ತಗಾಯ್ತಾ? ಇನ್ನೂ ಇದು ಫ್ರಿಡ್ಜಲ್ಲಿ ಇರಬೇಕು. ಇನ್ನೂ ಫುಲ್ ಫ್ರೀಸ್ ಆಗಬೇಕು ಗೈಸ್. ಪರವಾಗಿಲ್ಲ, ಹಿಂಗೆ ತಿಂತೀನಿ. ಸಕ್ಕತ್ತಾಗಿದೆ. ಸ್ವೀಟ್ ನಾನು ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಸೊ ಮೈಲ್ಡಾಗಿದೆ. ಭೂಮಿ ಸ್ಪೆಷಲ್ ಡಿಶ್ ಇದು. ಚೆನ್ನಾಗಿದೆಯಾ? ತಿನ್ನು, ನಿಜವಾಗ್ಲೂ ಹೇಳು. ಚೆನ್ನಾಗಿಲ್ಲಲ್ಲ? ಸುಳ್ಳು. ತಾಂಬರ ತಾಳ್ರ ತಾಳ್ರ ಅಲ್ಲಿ ಕೊಡು. ಸೊ ಗೈಸ್, ಇವತ್ತು ವೀರೇಶನ್ ಬರ್ಡೇ ಇದೆ, ನನ್ನ ತಮ್ಮಂದು. ಸೊ ಆಲ್ರೆಡಿ ನಾನು ಕೇಕ್ ತರಿಸಿ ಇಟ್ಟಿದ್ದೆ, 7/7 ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇವಾಗ ನಮ್ಮ ಮನೆಯವರೆಲ್ಲ ಬಂದಿದ್ದಾರೆ, ಇವಾಗ ಸೆಲೆಬ್ರೇಟ್ ಮಾಡಬೇಕು. ಸೊ ಬನ್ನಿ ಸೆಲೆಬ್ರೇಟ್ ಮಾಡೋಣ. ಗಿಫ್ಟ್ ನಾನು ನೆನ್ನೆನೇ ಹೋಗಿ ತೊಗೊಬಂದಿದ್ದೆ. ಚೇತು ಎರಡು, ಒಂದು ಟಾಪ್ ಇದೆ, ಒಂದು ಶರ್ಟ್ ಇದೆ, ಆಮೇಲೆ ತೋರಿಸ್ತೀನಿ ಅವನಿಗೆ ಗಿಫ್ಟ್ ಕೊಟ್ಟಾದಮೇಲೆ. ಸೊ ನನ್ನ ಗಿಫ್ಟು ವ್ಯಾಲೆಟ್. ಸೊ ವ್ಯಾಲೆಟ್ ಒಳಗಡೆ ದುಡ್ಡಿಡೋಣ ಅಂತ ಅಂದ್ಕೊಂಡಿದ್ದೀನಿ. 500 ರೂಪಾಯಿ ನೋಟ್ 2, 200 ರೂಪಾಯಿದೊಂದು, 100 ರೂಪಾಯಿದೊಂದು, 50 ರೂಪಾಯಿದೊಂದು, 20 ರೂಪಾಯಿದೊಂದು, 10 ರೂಪಾಯಿ ಮತ್ತು 1 ರೂಪಾಯಿ ಸಿಗಲಿಲ್ಲ ಗೈಸ್. ಹುಡುಕಿ ಇಡ್ತೀನಿ ಇವಾಗ. ಅವನಿಗೆ ಈ ಪರ್ಸಿಂದ ದುಡ್ಡಿನ ಜಾಸ್ತಿ ಆಗಲಿ ಅಂತ ಹೇಳ್ತಾ ದುಡ್ಡು ಇಡ್ತಾ ಇದ್ದೀನಿ ಗೈಸ್. ಪ್ಯಾಕ್ ಮಾಡಿ ಹೊರಗಡೆ ಸೆಲೆಬ್ರೇಷನ್ ಮಾಡೋದು. ಸದ್ಯ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ದಾರೆ, ಇಲ್ಲ ಅಂತ ಅಂದರೆ ನಾವೇ ಸೆಲೆಬ್ರೇಟ್ ಮಾಡೋಕ್ಕೆ ಒಂಥರ ಆಗ್ತಾಯಿತ್ತು. ಇವಾಗ ಎಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡ್ಬೋದು. ಬನ್ನಿ ಇವಾಗ ಹೋಗೋಣ. ಹ್ಯಾಪಿ ಬರ್ಡೇ ವೀರೇಶ. ಥ್ಯಾಂಕ್ ಯು ಅಕ್ಕ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು. ಚೆನ್ನಾಗಿ ಓದಿ, ಕೆಲಸ ಮಾಡಿ, ಆಮೇಲೆ ಚೆನ್ನಾಗಿ ಒಳ್ಳೆ ಆರೋಗ್ಯ ಹಿಡ್ಕೊ ಆಯ್ತಾ. ಇವಾಗ ಕೇಕ್ ಕಟ್ ಮಾಡು. ಬೆಕ್ಕಿ ಪಟ್ನ ಎಲ್ರಿ ಕೊಟ್ರು. ಬರ್ರೋ ನಿಮ್ಮ ಫ್ರೆಂಡ್ಸ್ಗಳ ಬರ್ರೋ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ವೀರೇಶ, ಹ್ಯಾಪಿ ಬರ್ಡೇ ಟು ಯು. ಏನಾದ್ರು ಕಣ್ಣು ಮುಚ್ಕೊಂಡು ವಿಶ್ ಮಾಡ್ಕೊ. ಹಾ, ಕಣ್ಣು ಮುಚ್ಕೊಂಡು ವಿಶ್ ಮಾಡು. ಏನಂತ ಮಾಡಲಿ? ಏನಾರು ಬೇಡ್ಕೊ. ಉಫನ್. ಇವಾಗ ಕಟ್ ಮಾಡಿ. ಏನು ಬೇಡ್ಕೊಂಡು? ಅದೆಲ್ಲ ಹೇಳಬಾರ್ದು, ವಿಶ್ ಎಲ್ಲ ಹೇಳಂಗಿಲ್ಲ. ಹೆಂಗಿದೆ? ನಾನು ಮಾಡಿಲ್ಲ. ಕೇಕ್ ಚೆನ್ನಾಗಿದೆ ಕಣ. ಇದು ನನ್ನ ಗಿಫ್ಟ್. ಓಪನ್ ಮಾಡಿ. ಏನು ಹೇಳಿದ್ದು? ವ್ಯಾಲೆಟ್. ದಿನಾ ತಂದು ತೋರ್ಸ್ಬೇಕು ನಂಗೆ, ಅಷ್ಟೇ ಇರ್ಬೇಕು. ಹೌದು ಶಿವು. ಆಮೇಲೆ ಅಲ್ಲ, ನಿನ್ ಫೋಟೋ ಇಟ್ಟಿದ್ಯಾ ನೋಡ್ತಾ ಇದೀನಿ. ತಾಂಬ ಜೊತೆ ನನ್ನ ಫೋಟೋ ಹಿಡ್ಕೋಬೇಕು. 1390 ರೂಪಾಯಿ ಐತಿ. 1390. ಇದು ಚೇತನನ ಗಿಫ್ಟ್ ಗೈಸ್. ನೀನೇ ಬಾರೆ. ಪರವಾಗಿಲ್ಲ, ನೀನು ನ್ಯಾಚುರಲ್ ಬ್ಯೂಟಿ ಬಾ. ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಕೊಡು ಆಯ್ತಾ. ಮತ್ತು ಬರ್ಡೇ ಒಂದು
ಬಿಡು, ನಾನು ಕಟ್ ಮಾಡ್ಕೊಡ್ತೀನಿ. ಒಂದು ಟೀ ಶರ್ಟು ಒಂದು ಶರ್ಟ್ ಒಂದು ಹಾಕೋಣ. ಇದು ನನ್ನ ಜವಾಬ್ದಾರಿ ಗೈಸ್, ಕೇಕ್ ಎಲ್ಲ ಕಟ್ ಮಾಡಿ ಹಂಚೋದು. ಬಟ್ ನಾನು ಸ್ವಲ್ಪ ತಿಂತೀನಿ. ಆ್ಯಕ್ಚುಲಿ ಕೇಕ್ ತುಂಬ ಚೆನ್ನಾಗಿದೆ. ಅಲ್ಲಿ ಏನು ಕೇಳಿಸಲ್ಲ, ಮೈಕ್ ಇಲ್ಲಿದೆ. ಕೇಕ್ನ ಖಾಲಿ ಮಾಡ್ಬೇಕು ಅಂತ ಅಲ್ಲಿ ಕೂತಿರೋದು, ಯಾರಿಗೂ ಜವಾಬ್ದಾರಿ ಕೊಟ್ಟಿಲ್ಲ, ಅವಳೇ ತಾಂಡಿರೋದು ಅದನ್ನ ತಿನ್ನಕ್ಕೆ ಅವ್ರು ನಮ್ಗೆ ಸ್ವಲ್ಪ ಕೊಟ್ರಿ. ಅನ್ನ ತಿಂತಿದೆಯಲ್ಲ ಅನ್ನ. ಚೇತನ ಆರಾಮಾಗಿದ್ದಾಳೆ ನೋಡಿ ಗೈಸ್ ಎಲ್ಲ ಫ್ರೆಂಡ್ಸ್. ಇವತ್ತು ನಮ್ಮ ಅಮ್ಮ ವ್ಲಾಗ್ ಮಾಡ್ತಿದ್ದಾರೆ ಗೈಸ್. ಎಲ್ಲ ಅಮ್ಮ ವಾಯ್ಸ್ ಓವರ್ ಕೊಡ್ತಾ ಇದ್ದಾರೆ, ನಾನು ಸುಮ್ಮನೆ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ಆಕ್ಟಿಂಗ್ ಮಾಡ್ತಿದ್ದಾಳೆ, ಹೌದು ಅವರೇ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ನಾವು ಸ್ವಲ್ಪ ಅಪ್ಡೇಟ್ ಆಗೋಣ ಅಂತ. ನಮ್ಮಮ್ಮ ನೋಡಿ ಶುಗರ್ ಇದೆ, ಆರಾಮಾಗಿ ಕೇಕ್ ತಿಂತಾ ಇದ್ದಾರೆ. ಒಂದು ಸ್ವಲ್ಪ ಕಂಡ್ರೆ ಇದನ್ನ ಅಮ್ಮ ಕೊಡು ಸಾಕಿಷ್ಟು. ಇವರಂತೂ ಶುಗರ್ ಇಲ್ವಂತೆ, ಹಂಗಾಗಿ ಬರ್ಬಿಟ್ಟು ಜಾಸ್ತಿ ತಾಡಿದ್ದಾರೆ ನೋಡಿ. ಬರ್ತಡೇ ಬಾಯ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾನೆ. ಇಷ್ಟಲ್ ಏಯ್ ತಿನ್ನ. ಓಹೋ ತಿನ್ನ. ಇವಕ್ಕೆಲ್ಲ ಏನಾಗಿದೆ? ಅದೇ ಕೇಕೆ ತಿನ್ನಲ್ಲ ಅವರು. ಅಕ್ಕ ಬೇಡ ಅಕ್ಕ, ಹೊಡಿತೀನಿ. ನನಗೆ 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 ತಡಿ ತಡಿ ತಡಿ. ಯಪ್ಪ, ಇವಾಗ ಸಮಾಧಾನ ಆಯ್ತು ನನಗೆ. ಯಪ್ಪ ದೇವ್ರೇ, ಸೂಪರ್ ಸೂಪರ್. ಸೇ ಚೀಸ್. ಸಾರಿಗೆ ಹಚ್ಚಿಲ್ಲ ಗೈಸ್. ನನ್ನ ರೂಮ್ ಫುಲ್ ಮೆಸ್ಸಿ ಆಗಿದೆ, ಅದು ನೋಡಲೇಬೇಡಿ. ಯಾಕಂದರೆ ಒಂದಿಷ್ಟು ವೀಡಿಯೋಸು ಅದು ಇದು ಬ್ರ್ಯಾಂಡ್ ಶೂಟಿಂದು ಶೂಟ್ ಮಾಡೋಕ್ಕಿತ್ತು ಆಯಿತಾ. ಸೊ ಅದೆಲ್ಲ ಆಯ್ತು. ಇವಾಗ ಫುಲ್ ಸುಸ್ತಾಗಿದ್ದೀನಿ. ಮೇಕಪ್ಪು ಸಹ ರಿಮೂವ್ ಮಾಡಿಲ್ಲ ನಾನು, ಹಾಗೇ ಇದೆ. ಆ್ಯಂಡ್ ಈ ಒಂದು ಬೊಕ್ಕೆ ಫುಲ್ ಒಣಗೋಗಿದೆ. ಸೊ ನಾನೇನು ಮಾಡ್ತೀನಿ ಅಂದರೆ ನನಗೊಂದಿಷ್ಟು ರೋಸಸ್ಸು ಬೊಕ್ಕೆ ಎಲ್ಲ ಬರುತ್ತೆ. ಸೊ ನಿಮಗೆ ಅನಿಸಿರ್ಬೋದು ಅದೆಲ್ಲ ಏನು ಮಾಡ್ತೀರಾ ಅಂತ. ನಾನು ಕೆಲವುದು ಅಂದರೆ ನನಗೆ ಕಮ್ಮಿ ಜನ ಬೊಕ್ಕೆ ಕೊಡಿಸೋದು. ನನಗೆ ಯಾರು ಸ್ಪೆಷಲ್ ಅಂತ ಅನಿಸ್ತಾರೆ, ಸೊ ಅವ್ರದ್ದು ಬೊಕ್ಕೆ ಎಲ್ಲ ಏನು ಮಾಡ್ತೀನಿ ಗೊತ್ತಾ, ಕ್ಲೀನಾಗಿ ಒಣಗಿಸ್ಬಿಟ್ಟು ಒಂದು ಕಡೆ ಸ್ಟೋರ್ ಮಾಡ್ತೀನಿ. ಮೋಸ್ಟ್ಲಿ ನಾನು ಅದೇ ಸಪ್ರೇಟ್ ವ್ಲಾಗ್ ಮಾಡ್ಬೋದು ಅನಿಸುತ್ತೆ. ಒಂದಿಷ್ಟು ಬೊಕ್ಕೆ ಇದೆ ಗೈಸ್. ಸೊ ಅದು ವಿಡಿಯೋ ಬರುತ್ತೆ, ಯಾರ್ಯಾರು ಕೊಟ್ಟಿದ್ದು, ಆಮೇಲೆ ಯಾವ ಥರ ಅಂದರೆ ಏನು ಸ್ಪೆಷಲ್ ಡೇ, ಸೊ ಅದೆಲ್ಲ ಇದೆ. ಸೊ ಇವಾಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ತಡೀರಿ ಗೈಸ್ ಹೇಳ್ತೀನಿ. ಇಷ್ಟೊಂದು ಹಾಕ್ಬಿಟ್ಟಿದ್ದಾರೆ, ತೆಗಿಯೋಕ್ಕೆ ಆಗ್ತಿಲ್ಲ. ಇವಾಗ ಇದನ್ನ ಏನು ಮಾಡ್ತೀನಿ ಅಂದರೆ, ನ್ಯೂಸ್ ಪೇಪರ್ ಇರುತ್ತಲ್ಲ, ನ್ಯೂಸ್ ಪೇಪರಿಗೆ ಈ ಥರ ಫುಲ್ಲು ಅರ್ಧ ಒಣಗಿದೆ, ಇನ್ನರ್ಧ ಒಣಗಿಸ್ಬಿಟ್ಟು ಈ ಬೆಡ್ ಕೆಳಗಡೆ ಇಟ್ಬಿಟ್ಟು ಫುಲ್ಲು ಡ್ರೈ ಮಾಡ್ತೀನಿ. ಡ್ರೈ ಆದಮೇಲೆ ನಾನು ತುಂಬ ಇಟ್ಟಿದ್ದೀನಲ್ಲ ಆ ಪ್ಲೇಸಿಗೆ ತೊಗೊಂಡು ಹೋಗ್ತೀನಿ. ಸೊ ಇವಾಗ ಸದ್ಯಕ್ಕೆ ನಂಗೆ ಯಾವಾಗಲೂ ಅಲ್ಲೊಂದು ನೋಡಿ 2 ರೋಸ್ ಇದೆ ಅಲ್ಲಿ. ಒಂದು ಚೇತು ಕೊಟ್ಟಿದ್ದು, ಇನ್ನೊಂದು ಯಾರೋ ಒಬ್ಬರು ಪರ್ಸನ್ ಕೊಟ್ಟಿದ್ದು, ಅದು ಯಾರು ಅಂತ ನನಗೆ ಗೊತ್ತಿಲ್ಲ. ಸೊ ಇಂಪಾರ್ಟೆಂಟ್ ಅಲ್ಲಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಆಲ್ರೆಡಿ ಲೇಟಾಗಿ ಹೋಗಿದೆ. ಸೊ ಊಟ ಮಾಡಿಕೊಂಡು ಮಲ್ಕೊತೀನಿ. ಇವತ್ತಿನ ವ್ಲಾಗ್ ನೋಡಿದ್ದೀರಾ ಅಂತ ಅನಿಸುತ್ತೆ. ಅಪ್ಪ ಏನೇನೆಲ್ಲ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿದೆ. ಒಂದು 3 ವೀಡಿಯೋ ಮಾಡಿದೆ ಅನಿಸುತ್ತೆ ಗೈಸ್, ಆ ಶೂಟು ಈ ಶೂಟು ಅಂತ. ಆ್ಯಂಡ್ ಇವಾಗ ನಾನು ನಾಳೆ ಸಿಗ್ತೀನಿ. ನಾಳೆ ಒಂದು ಸ್ಪೆಷಲ್ ಆಗಿರೋದು ವೀಡಿಯೋ ತರ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಭಾವಿಸ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಶುಭರಾತ್ರಿ, ಬಾಯ್.